ಹೆಂಗಾರುತ್ತೆ ಗುರು ಇದು. ಗೆಳೆಯರೇ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಇವಾಗ ನಮ್ಮ ಮುಂದೆ ನಿಂತಿದೆ KTM ಡ್ಯೂಕ್ 250. ಡ್ಯೂಕ್ 250 ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಎಲ್ಲಿದ್ದೀನಿ ಅಂತ. ಮೈಸೂರಿನ KTM ಶೋರೂಮ್ ಮುಂದೆ ನಿಂತಿದ್ದೀನಿ. KTM ಡ್ಯೂಕ್ 250 ಸೇಮ್ ನೋಡೋಕ್ಕೆ 390 ಡ್ಯೂಕ್ 390 ಇದೆಯಲ್ಲ ಅದೇ ಥರನೇ ಇರುತ್ತೆ, ಆದರೆ ಸ್ಪೆಸಿಫಿಕೇಷನ್ ಬೇರೆ ಇರುತ್ತೆ. 248.8 cc ಇಂಜಿನ್ ಇದು, ಅದು ಬಂದು 373 cc ಇಂಜಿನ್ನು, 30 bhp 24 ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ. ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ 4 ವ್ಯಾಲ್ವ್ DOHC-FI ಇಂಜಿನ್, 6 ಸ್ಪೀಡ್ ಗೇರ್ ಬಾಕ್ಸನ್ನು ನಾವಿಲ್ಲಿ ನೋಡ್ಬೋದು. LED ಲೈಟ್ ಬರುತ್ತೆ, ಮೊದಲು ಹಾಲೋಜನ್ ಬರ್ತಿತ್ತು, ಈಗ LED ಲೈಟ್ ಬರುತ್ತೆ. ಎಕ್ಸಾಸ್ಟ್ನ ಒಂದ್ಸಲ ಕೇಳಿಬಿಡಿ ಸೌಂಡ್ ಹೇಗಿರುತ್ತೆ ಅಂತ. ಅದು ಬಿಟ್ಟರೆ ಟೇಲೈಟ್ ಕೂಡ LED, ಇಂಡಿಕೇಟರ್ಗಳು ಕೂಡ LED ಆಗಿರುತ್ತೆ. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಪ್ರತಿ ಲೀಟರ್ಗೆ ನಿಮಗೆ 25ರಿಂದ 30 ಈ ರೀತಿ ಕೊಡುತ್ತೆ ಮೈಲೇಜ್ನ. ಅದು ಬಿಟ್ಟರೆ ಸ್ಪ್ಲಿಟ್ ಸೀಟ್ ಇರುತ್ತೆ, ಸ್ಪ್ಲಿಟ್ ಟ್ರಾಲಿಸ್ ಫ್ರೇಮ್ನಲ್ಲಿ ನೀವು ನೋಡ್ಬೋದು. ಇಲ್ಲೊಂದು ಕಡೆ ಒಂದು ಚಾಸಿಸ್ ಆದರೆ ಇದೊಂದು ಕಡೆ ಚಾಸಿಸ್ ಇಲ್ಲಿ ನೋಡಿ, ಇಲ್ಲಿ ಟೈಟ್ ಮಾಡಿರ್ತಾರೆ. ಬಿಚ್ಕೊಂಡು ಇದೇನಾರು ಆದರೆ ರಿಮೂವ್ ಮಾಡ್ಕೋಬೋದು, ಅಂದರೆ ಇದೇ ಸಪ್ರೇಟ್ ಸಿಗುತ್ತೆ. ಇದೇನಾರು ಆದರೆ ಇದು ಸಪ್ರೇಟ್ ಸಿಗುತ್ತೆ, ಹಾಕ್ಸ್ಕೋಬೋದು. ಇನ್ನು ಟೈರ್, ಫ್ರಂಟ್ ಟೈರ್ 110 ಸೆಕ್ಷನ್ ಟೈರ್ ಆಗಿರುತ್ತೆ. ಇನ್ನು ಫ್ರಂಟ್ 110 ಸೆಕ್ಷನ್ ಟೈರ್ ನೋಡ್ಬೋದು. ರೇಡಿಯಲ್ ಟೈರ್ 110/70 R17, 110/70 R17 ರೇಡಿಯಲ್ ಟೈರ್ 110 ಸೆಕ್ಷನ್ ಟೈರ್. ರೇರ್ 150 ಸೆಕ್ಷನ್ ಟೈರ್ ಆಗಿರುತ್ತೆ, 150/60 R17. ಇನ್ನು ಸೀಟ್ ಹೈಟ್ ಬಂದು 830 mm ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 185 mm ಇರುತ್ತೆ. ಗಾಡಿ ಸ್ಟಾರ್ಟ್ ಮಾಡೋಣ, ಹೋಗ್ತಾ ಹೋಗ್ತಾ ಮಾತಾಡೋಣ. ಗಾಡಿ ತೂಕ ಬಂದು 169 kg. ಸೀಟ್ ಹೈಟು 830 mm ಇರೋದ್ರಿಂದ ಸ್ವಲ್ಪ ಎತ್ತರ ಇದೆ. 5'8" ಕಡಿಮೆ ಇರೋರಿಗೆ ಸ್ವಲ್ಪ ಕಂಫರ್ಟ್ ಅಂತ ಅನಿಸಲ್ಲ. ಓಕೆ, ಹೆಂಗಾರುತ್ತೆ ಗುರು ಇದು. ಈ ಗಾಡಿನ ಕಂಟ್ರೋಲ್ ಮಾಡೋದು ಕಷ್ಟ. ಇದ್ದಕ್ಕಿದ್ದಂಗೆ ಬಂದು ಗಾಡಿ ಓಡಿಸ್ತೀನಿ ಅಂತದ್ದು ಏನಾರು ಹುಡುಗರು ಬಂದು ಗಾಡಿನ ಓಡಿಸ್ದೇ ಇರೋರು ಓಡಿಸಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎರಡನೇ ಗೇರ 71 ಹೋಗ್ಬೋದಲ್ಲ ಗುರು. ಗಾಡಿ ಇನ್ಷಿಯಲ್ ಪಿಕಪ್ ಏನಿದೆ ಸರಿಯಾಗಿದೆ. ಮತ್ತು ಬ್ರೇಕ್ ಹೆಂಗೂರು, ಬ್ರೇಕ್ ಬಗ್ಗೆ ಹೇಳಿಲ್ಲ ಅಲ್ವಾ. ಫ್ರಂಟ್ 320 mm ಡಿಸ್ಕು, ರೇರ್ 230 mm ಡಿಸ್ಕ್ ಬ್ರೇಕು, ಡ್ಯೂಯಲ್ ಚಾನಲ್ ABS ಇರುತ್ತೆ. ನಿಮಗೆ ಬ್ರೇಕ್ ಅಂತೂ ಸರಿಯಾಗಿದೆ. ಈ ಬೈಕ್ನ ಸ್ಪೀಡ್ ಆಗಿದೆ, ಹಂಗೆ ಬ್ರೇಕ್ ಸ್ಪೀಡು ಕೂಡ ಕಚಕ್ಕಂತ ಇಟ್ಕೊಳ್ಳುತ್ತೆ. ಮತ್ತು ತುಂಬ ಎತ್ತರದಲ್ಲಿರೋರಿಗೆ ಸಖತ್ತು ಇಷ್ಟ ಆಗುವಂಥ ಬೈಕ್ ಇದು. ಎತ್ತರದಲ್ಲಿರೋರಿಗೆ ಅಂದರೆ ಒಂದು 5, 10, 11, 6 ಅಡಿ ಇರೋರಿಗೆಲ್ಲ ಸಖತ್ತು ಇಷ್ಟ ಆಗುತ್ತೆ ಈ ಬೈಕು. ಹಂಗಿದೆ. ನಿಮಗೆ ಅಗ್ರೆಸಿವ್ ಅಂತ ಎಲ್ಲಿ ಅನ್ಸೋದು ಅಂದರೆ ಫುಟ್ ಬೇಗಿರೋವಂಥ ಪೊಸಿಷನ್ನು, ಅದೇನು ಸ್ವಲ್ಪ ಅಗ್ರೆಸಿವ್ ಇದೆ ನೋಡಿ. ಹಿಂಗಿದೆ ಕರೆಕ್ಟಾಗಿ, ಅಂದರೆ ಸ್ಟ್ರೈಟಾಗಿಲ್ಲ. ಕುತ್ಕೊಂಡಿರೋ ಪೊಸಿಷನ್ನು ಮತ್ತು ಹ್ಯಾಂಡ್ಲ್ ಬಾರ್ ಇಟ್ಕೊಂಡಿರೋ ಅಂಥದ್ದು ಇವೆಲ್ಲವೂ ಕೂಡ ಅಪ್ರೈಟಾಗೇ ಇದೆ. ಅದೊಂದು ಸ್ವಲ್ಪ ಅಗ್ರೆಸಿವ್ ಅನಿಸುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಇನ್ನೇನು ಅನಿಸಲ್ಲ. ಸಖತ್ತಾಗಿದೆ ಬೈಕ್ ಇದು. ಲೈಟ್ ವೆಯ್ಟ್ ರೈಡು, 169 kg ಕರ್ಬೇಟ್ ಇರುತ್ತೆ. 250 cc ಬೈಕು 169 kg ಇದೆ ಅಂದರೆ ಸಖತ್ ಲೈಟ್ ವೆಯ್ಟ್ ಬೈಕ್ ಇದು. ನಿಮಗೆ ಅಷ್ಟು ಫೀಲ್ ಆಗಲ್ಲ, ಗಾಡಿ 169 kg ಇದೆ ಅಂತಲೂ ಫೀಲ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇಷ್ಟೇ ಇಷ್ಟಪ್ಪ ಪುಟ್ಟದಾದ 200 cc ಬೈಕ್ನಲ್ಲಿ KTM ಡ್ಯೂಕ್ 200ಅಲ್ಲಿ ಯಾವ ರೀತಿಯಾದ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀವಿ, ಅದೇ ರೀತಿಯಾದ ಒಂದು ಡ್ಯಾಶ್ಬೋರ್ಡ್ ಇಲ್ಲೂ ಕೂಡ ನೋಡ್ಬೋದು. ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗುತ್ತೆ, ಲೋ ಫ್ಯೂಲ್ ಲೆವೆಲ್ ಅದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಆವ್ರೇಜು ಮೈಲೇಜ್ ಎಷ್ಟು ಕೊಡ್ತಾ ಇದೆ ಪ್ರತಿ ಲೀಟರ್ಗೆ ಅದು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಟ್ಯಾಕೋಮೀಟರ್ ಇಲ್ಲಿ ನೋಡ್ಬೋದು, ಅದು ಕೂಡ ಡಿಜಿಟಲ್ನಲ್ಲಿ ರಪ್ ಅಂತ ಹಿಂಗೆ ಹೋಗುತ್ತೆ. ಅದು ರಪ್ ಅಂತ ಹೋಗ್ತಾ ಇರುತ್ತೆ ಬಿಡಿ, ಅದು ರಪ್ ಅಂತ ಕೊಟ್ಟಂಗೆಲ್ಲ ಹೋಗ್ತಾ ಇರುತ್ತೆ ರಪ್ ಅಂತ. ಅಂದರೆ ಬೇಗ ತೊಗೊಳ್ಳಿಲ್ಲ,
ಲೋ ಎಂಡ್ ಟಾರ್ಕ್ ಅಷ್ಟೊಂದು ಕಡಿಮೆ ಇದೆ ಅಂತ ಅನ್ಕೊತೀನಿ. ಹೋಗುತ್ತೆ ಗುರು, ಏನಿಲ್ಲ. ಇಲ್ಲಿ ಫ್ಯೂಲ್ ಗೇಜ್ ಮತ್ತು ಕ್ಲಾಕ್, ಟ್ರಿಪ್ 1 ಟ್ರಿಪ್ 2 ಈ ರೀತಿ ಎಲ್ಲ ಇರುತ್ತೆ. ಹ್ಯಾಂಡ್ಲ್ ಬಾರ್ ಇಷ್ಟ ಆಯಿತು ಗುರು ನನಗೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಗಿಂತ ಈ ರೀತಿಯಾದ ಒಂದು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಏನಿರುತ್ತೆ ಸಖತ್ತಾಗಿರುತ್ತೆ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ. ಗಾಡಿ ರಪ್ ಅಂತ ಹಂಗೆ ತಿರುವಾಗ ಹೋಗ್ಬಿಡ್ಬೋದು ಎಷ್ಟು ಟ್ರಾಫಿಕ್ ಇದ್ದರೂ ಕೂಡ. ಅಂಥದ್ರಲ್ಲಿ ಈ ಲೈಟ್ ವೆಯ್ಟೆಡ್ ಬೈಕು, ಇಷ್ಟೊಂದು ಪವರ್ ಇರೋವಂಥ ಬೈಕ್ ಏನಾದ್ರು ಸಿಕ್ಬಿಟ್ರೆ ಕೈಗೆ ಕೇಳಲೇಬೇಡಿ. ಯೋಚನೆ ಮಾಡಬೇಡಿ, ಕಿತ್ಕೊಂಡು ಹೋಗುತ್ತೆ ಆರಾಮಾಗಿ. ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗೆ ಇರಬೇಕಷ್ಟೆ. ಗಾಡಿ ಮಾತ್ರ ಸರಿಯಾಗಿ ಕಿತ್ಕೊ ಹೋಗುತ್ತೆ. ಇಲ್ಲೆಲ್ಲವೂ ಕೂಡ LED ಮಯ, ಹೆಡ್ಲೈಟ್ LED, ಟೇಲೈಟ್ LED, LED DRL, LED ಟೇಲೈಟ್, LED ಇಂಡಿಕೇಟರ್. ಸಿಟಿಯಲ್ಲಿ ಓಡಾಡೋದಕ್ಕೂ ಕೂಡ ನಿಮ್ಗೆ ಆರಾಮಿದು. ಯಾಕಂದರೆ ಗೇರ್ ಶಿಫ್ಟ್ ಅಷ್ಟೊಂದು ಸಖತ್ತಾಗಿದೆ. 6 ಗೇರ್ಗಳಿದೆ ಅಂತ ಅನ್ಸೋದೇ ಇಲ್ಲ ಗುರು, ಅಷ್ಟೊಂದು ಸ್ಮೂತಾಗಿದೆ ಗೇರು. ಸ್ಲಿಪ್ಪರ್ ಕ್ಲಚ್ ಇರುತ್ತೆ ಈ ಗಾಡೀಲಿ, ಆರಾಮಾಗಿ ಫ್ಲಿಕ್ ಮಾಡ್ಬೋದು. ಈ ಟೆಸ್ಟ್ ರೈಡ್ ಗಾಡಿಗಳಿಗೆ ಮಿರರ್ ಇಲ್ಲದೆ ಕೊಡ್ತಾರೆ, ಅದೊಂದು ತುಂಬ ಡೇಂಜರ್. ಅದು ಮಿರರ್ ಇದ್ದರೆ ಹಿಂದೆ ಏನು ಬರ್ತೈತೆ ಅಂತ ನಾವು ನೋಡ್ಕೊಂಡು ಹೋಗ್ಬೋದು. ಇನ್ನು ಈ ಗಾಡಿ ಟೂರಿಂಗಿಗೆ ಹೆಂಗಿರುತ್ತೆ ಅಂತಂದರೆ ಸಖತ್ತಾಗಿರುತ್ತೆ. ಟೂರಿಂಗಿಗೆ ನಿಮಗೆ ನೋವು ಬಂದರೆ ಕಾಲುಗಳಲ್ಲಿ ನೋವು ಬರುತ್ತೆ, ಅದು ಬಿಟ್ಟರೆ ಬೇಗ ಶೋಲ್ಡರ್ ನೋವು ಬರೋಲ್ಲ, ಹಿಂದ್ಗಡೆ ತಿಕ್ಕ ನೋವು ಬರೋಲ್ಲ, ಆ ಥರ ಎಲ್ಲ ಇದೆ ಈ ಗಾಡೀಲಿ. ಕಾಲು ನೋವು ಬರುತ್ತೆ ನಿಮಗೆ, ಅದೊಂದು ಅಗ್ರೆಸಿವ್ ಆಗಿದೆಯಲ್ಲ. ಹಂಗಾಗಿ 13.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ನಿಮಗೆ 25ರಿಂದ 30 ಮೈಲೇಜ್ ಕೊಡುತ್ತೆ ಈ ಗಾಡಿ. ನೀವು ಈ ಗಾಡಿ ತೊಗೊಂಡ್ರೆ ಮೈಲೇಜ್ ಎಲ್ಲ ಕೇಳಲೇಬೇಡಿ. ಮೈಲೇಜ್ ಎಲ್ಲ 25ರಿಂದ 30. ಈ ಗಾಡಿನ ನಾವು ಹೆಂಗೆ ಎಳಿತೀವಿ ಹಂಗೆ ಪೆಟ್ರೋಲು ಕೂಡ ಎಳ್ಕೊಬಿಡುತ್ತೆ. ಹಾಗಾಗಿ ಈ ಥರ ಗಾಡಿಲೆಲ್ಲ 80 to 90, 90 to 95, 100 ಈ ರೀತಿ ಒಂದು ಕ್ರೂಸಿಂಗ್ ಸ್ಪೀಡ್ ಇದ್ದರೆ ಒಳ್ಳೆ ಮೈಲೇಜ್ ಸಿಗುತ್ತೆ. 27, 28, 30 ಈ ರೀತಿ. ಇದು FI ಆಗಿರೋದ್ರಿಂದ ನಿಮಗೆ ಆ ರೀತಿ ಮೈಲೇಜ್ ಸಿಗುತ್ತೆ. 30 ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ನಿಮಗೆ ಆಲ್ಮೋಸ್ಟ್ KTM ಗಾಡಿಗಳಲ್ಲಿ ತುಂಬ ಉದ್ದ ಇರೋರು ಮಾತ್ರ ಆ ಗಾಡಿಗಳು ಅನ್ನೋ ಒಂದು ಅಂದ್ಕೊಬಿಡ್ಬೇಕು ನಾವು. ಎತ್ತರ ಇರ್ತಾರಲ್ಲ ಅಂಥವ್ರಿಗೆ ಈ ಗಾಡಿಗಳು ಸೂಕ್ತ ಅಂತ. ಇದು ಅದೇ ಥರ ಇದೆ, ಮತ್ತೆಲ್ಲೂ ವೈಬ್ರೇಷನ್ ಕಂಡಿಲ್ಲ. ಫುಟ್ ಪೆಗಲ್ಲಿ ನಾರ್ಮಲಾಗಿ ವೈಬ್ರೇಷನ್ ಇರುತ್ತೆ, ಅದು ಬಿಟ್ಟರೆ ಹ್ಯಾಂಡ್ಲು ಬರಲ್ಲಿ higher RPMನಲ್ಲಿರುತ್ತೆ ವೈಬ್ರೇಷನ್. ಸ್ಮೂತ್ ಆದ ಇಂಜಿನ್ನು. ಏನಿದೆ ಗೊತ್ತಾ, ಬ್ರೇಕ್ ಈ ರೀತಿ ಇಲ್ಲ ಅಂದರೆ ಈ ಥರ ಗಾಡಿಗಳಿಗೆ ಕಂಟ್ರೋಲ್ ಮಾಡೋದೇ ಕಷ್ಟ. ಸಖತ್ತಾಗಿದೆ ಬ್ರೇಕ್ಗಳು. ಇನ್ನು ಈ ಗಾಡಿ ಬೆಲೆ ಬಂದು ಆನ್ ರೋಡ್ ನಿಮಗೆ 3 ಲಕ್ಷ ಆಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 2,28,000, 29,000 ಹಿಂಗಿರುತ್ತೆ. ಆನ್ ರೋಡ್ ನಿಮಗೆ 3 ಲಕ್ಷ ತಪ್ಪಿದ್ರೆ 2,99,000, ಇಲ್ಲ ಅಂದರೆ 3,01,000, 2,000 ಈ ಥರ ಅಕ್ಕಪಕ್ಕ ಹೋಗುತ್ತೆ ಬೇರೆ ಬೇರೆ ಊರುಗಳಲ್ಲಿ. ಇಲ್ಲಿ ರೌಂಡ್ ಫಿಗರ್ 3 ಲಕ್ಷ ಅಂತ ಅಂದ್ಕೊಳ್ಳಿ ಮೈಸೂರಲ್ಲಿ. ಸೇಮ್ ಇದು ನೋಡಿದ್ಮೇಲೆ 390 ನೋಡೋಂಗಿಲ್ಲ, ಆದರೆ ಅದನ್ನು ಓಡಿಸೋದ್ರಲ್ಲಿ ಅದೇ ಬೇರೆ ಮಜಾ, ಇದೇ ಬೇರೆ ಮಜಾ. ಇದೊಂದು ಸ್ವಲ್ಪ ಕಡಿಮೆ ಸ್ಪೀಡು, ಹೆಚ್ಚಿನ ಮೈಲೇಜು, ಅದು ಜಾಸ್ತಿ ಸ್ಪೀಡು, ಕಡಿಮೆ ಮೈಲೇಜು. ಇದೇ ಗಾಡಿ ಇರೋವಂಥ ಜಾಗ, ಇದರ ಮನೆ ಶೋರೂಮ್. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ, ವಿಚಾರಿಸ್ಬೋದು. ಇಲ್ಲಿಗೆ ಬಂದು ಟೆಸ್ಟ್ ರೈಡ್ ಕೂಡ ಮಾಡ್ಬೋದು. ಎಲ್ಲ ಗಾಡಿಗಳ ಟೆಸ್ಟ್ ರೈಡ್ ಕೂಡ ಸಿಗುತ್ತೆ. 390, ಡ್ಯೂಕ್ 250, ಡ್ಯೂಕ್ 390, ಹೊಸದು RC 200 ಎಲ್ಲ ಬೈಕ್ಗಳ ಟೆಸ್ಟ್ ರೈಡ್ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.